ಬಿಎಲ್ಒಗಳ ನೇಮಕ ಕಾನೂನಿನ ಪ್ರಕಾರ, ಎಲೆಕ್ಷನ್ ಕಮಿಷನ್ ಪ್ರಕಾರ ಅವರೆಲ್ಲ ಸರ್ಕಾರಿ ನೌಕರರೇ ಆಗಿರಬೇಕು. ಸರ್ಕಾರಿ ನೌಕರನ್ನೇ ಬಿಎಲ್ಒಗಳಾಗಿ ನೇಮಕ ಮಾಡುವಂಥದ್ದಾಗಬೇಕು. ಆದರೆ ಇಲ್ಲಿ ಏನೊಂದು ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ಗಳು ಯಾವ್ದಾವುದೋ ಸಾಮಾಜಿಕ ಸಂಘಟನೆಯವರನ್ನೆಲ್ಲ ಕರ್ಕೊಂಡ್ಬಂದು ಬಿಎಲ್ಒಗಳು ಮಾಡಿದ್ದಾರೆ. ಇದನ್ನ ತಕ್ಷಣ ಹಿಂದೆ ಪಡೆದು ಬರೀ ಸರ್ಕಾರಿ ನೌಕರರುಗಳನ್ನೇ ನೇಮಕ ಮಾಡುವಂಥದ್ದಾಗಬೇಕು. ಇಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಹಸ್ತಕ್ಷೇಪ ಮಾಡುವಂಥದ್ದು ಇವೆಲ್ಲ ಇರಬಾರ್ದು. ಸರ್ಕಾರನೇ ಇವತ್ತು ಸರ್ಕಾರದ ಮಂತ್ರಿಗಳು ತಲೆಗೆ ಬಂದಂತೆ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ. ಮತದಾರ ಪಟ್ಟಿ ಪರಿಷ್ಕರಣೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇತಿಹಾಸದಲ್ಲಿ ಮೊದಲೇ ಬಾರಿಗಲ್ಲ, ಇದು 8ನೇ ಬಾರಿ ಆಗ್ತಿರೋದು. 2002ರಲ್ಲಿ ಆಗಿದ್ದು, ಈಗ 2026ರಲ್ಲಿ ಆಗ್ತಿದೆ. ಪರಿಷ್ಕರಣೆಯನ್ನು ರಾಹುಲ್ ಗಾಂಧಿ ದೊಡ್ಡ ಬಂಡ್ಲು ಹಿಡ್ಕೊಂಡು ಓಡಾಡ್ತಿದ್ರು. ಕಳ್ಳ ಮತದಾನ ಆಗಬಾರ್ದು, ಎರಡೆರಡು ಹೆಸರು ಇರಬಾರ್ದು, ಡೂಪ್ಲಿಕೇಶನ್ ಇರಬಾರ್ದು, ಒಬ್ಬನೇ ಮೂರ್ ಕಡೆ ಎರಡೆರಡು ಕಡೆ ಮತದಾನ ಆಗಬಾರ್ದು ಎಲ್ಲ ಮಾತಾಡ್ಬಿಟ್ಟು ಈಗ ಸರಿಪಡಿಸ್ಬೇಕು ಅಂತ ಸಮಯ ಬಂದಾಗ ಬರೀ ತಪ್ಪು ಹೇಳಿಕೆಗಳನ್ನ ಕೊಡ್ತಿರೋ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿರುವಂತ ಈ ಕಾಂಗ್ರೆಸ್ಸಿನ ಮಂತ್ರಿಗಳು ತಲೆಗೆ ಬಂದಂತೆ ಹೇಳಿಕೆ ಕೊಡುವಂಥದ್ದು, ಬಾಯಿಗೆ ಬಂದಂತೆ ಹೇಳಿಕೆ ಕೊಡುವಂಥದ್ದನ್ನ ನಿಲ್ಲಿಸಿ ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ತಿರುವಂಥದ್ದು, ಸ್ವಚ್ಛಗೊಳಿಸುವಂಥದ್ದು ಆಗ್ತಿರೋದನ್ನ ಸ್ವಾಗತಿಸಿ ಒಬ್ಬ ವ್ಯಕ್ತಿ ಒಂದೇ ಮತ ಮಾಡಬೇಕು, ಒಬ್ಬ ವ್ಯಕ್ತಿ ಹೆಚ್ಚಿನ ಮತದಾನ ಮಾಡಬಾರ್ದು, ಒಬ್ಬ ಹೆಸರಿಗೆ ತುಂಬಾ ಕಡೆ ಇರಬಾರ್ದು. ಬೇರೆ ದೇಶದವ್ರು ನಮ್ಮ ಮತದಾರ ಪಟ್ಟಿಯಲ್ಲಿ ಇರಬೇಕಾ? ಬೇರೆ ವಿದೇಶದವರು ಬೇರೆ ದೇಶದವರು ನಮ್ಮ ದೇಶದ ಮತದಾರ ಪಟ್ಟಿಯಲ್ಲಿ ಇರಬಾರ್ದು. ಈಗ ನಾವು ಹೇಳ್ತಾ ಇದ್ದೀವಿ 25 ಲಕ್ಷ, ನಾವು ಹೇಳೋದು ಬಿಡಿ, ಇಂಟೆಲಿಜೆನ್ಸ್ ಅವ್ರನ್ನ ಕೇಳಿ, 25 ಲಕ್ಷ ಜನ ಬಾಂಗ್ಲಾದೇಶಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ. ನಾನು ಹೇಳೋದೇನೋ ಸುಳ್ಳಿದ್ರೆ ಅವರೇ ಸ್ಪಷ್ಟಪಡಿಸ್ತಾರೆ. ಅವ್ರು ಯಾರೋ ಇದಾರಲ್ಲ ಸಚಿವರು, ಅವ್ರನ್ನೇ ಕೇಳಿ ಸ್ಪಷ್ಟಪಡಿಸಿ ಕೇಳಿ ಇಲ್ದಾರ ಇಲ್ವಾ, ಇವರೆಲ್ಲ ಮತದಾರರಾಗಬೇಕಾ? ಬೇರೆ ದೇಶದಲ್ಲೂ ಓಟ್ ಹಾಕಿ ನಮ್ಮ ದೇಶದಲ್ಲಿ ಓಟ್ ಹಾಕ್ಬೇಕಾ? ಕರ್ನಾಟಕದಲ್ಲೂ ಬೆಂಗಳೂರಲ್ಲಿ ಇದ್ದಾರೆ. ಸೊ ಇಂಥವ್ರೆಲ್ಲ ಮತದಾರರಾಗಬೇಕಾ? ಇದನ್ನೆಲ್ಲ ಗೊಂದಲ ಮಾಡಿಕೊಂಡು ಸಮಸ್ಯೆನ ನಿರ್ಮಾಣ ಮಾಡ್ತಿರುವಂತವ್ರು ಈ ಕಾಂಗ್ರೆಸ್ಸಿಗರು, ಈ ಕಾಂಗ್ರೆಸ್ನವರು ಯಾವಾಗಲೂ ಗೊಂದಲ ನಿರ್ಮಾಣ ಮಾಡೋದು, ಸಮಸ್ಯೆ ನಿರ್ಮಾಣ ಮಾಡೋದು. ಪ್ರಜಾಪ್ರಭುತ್ವಕ್ಕೆ ಗೌರವನೂ ಇಲ್ಲ, ಇವರಿಗೆ ಸಂವಿಧಾನದ ಮೇಲೂ ಗೌರವ ಇಲ್ಲ. ಪ್ರಜಾಪ್ರಭುತ್ವ ಎತ್ತಿಡಿಯೋ ಕೆಲಸ ಮಾಡಬಹುದು, ಹತ್ತಿಕ್ಕೋ ಕೆಲಸವನ್ನ ಈ ಕಾಂಗ್ರೆಸ್ನವರು ಮಾಡ್ತಾನೆ ಇರ್ತಾರೆ. ಹಾಗಾಗಿ ಅಚ್ಚುಕಟ್ಟಾಗಿ ಚುನಾವಣೆ ಆಗಬಾರ್ದು ಅನ್ನೋದೇ ಅವರ ಉದ್ದೇಶ. ಸರ್,